ಈಗಷ್ಟೇ ಎಲ್ಲರೂ ಕೂಡ ನೋಡಿದ್ರಿ, ಎಲ್ರಿಗೂ ಕೂಡ ತುಂಬಾ ಖುಷಿಯಾಗಿರುತ್ತೆ, ತುಂಬಾ ಇಷ್ಟವಾಗುವಂತ ಚಿತ್ರ ಆಗುತ್ತೆ ಅಂತ ನಾನು ಭಾವಿಸಿರ್ತೇನೆ. ನಾಗುಗೆ ಹೇಳ್ಬೋದು, ಬಟ್ ನೈಜ ಘಟನೆ ಜೊತೆಗೆ ಇದು ಎಲ್ರಿಗೂ ಸಂಬಂಧಿಸಿರುವಂತ ಒಂದು ಇವತ್ತಿನ ಗಂಡ್ಮಕ್ಳು ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕ್ ನಾವು ಕರ್ನಾಟಕದಾದ್ಯಂತ ನಾಗುಗೆ ವಧು ಬೇಕಾಗಿದೆ ಅನ್ನೋ ಸಿನಿಮಾನ ನಾವು ತೆರೆಗೆ ತರ್ತಾ ಇದೀವಿ. ಹಾಗೆ ಒಂದು ನೈಜ ಘಟನೆಯ ಆಧಾರಿತವಾದಂತಹ ಚಿತ್ರ. ಈ ಚಿತ್ರವನ್ನ ನಾನು ಒಂದು ಎಳೆನ ಕತೆ ಮಾಡಿಕೊಂಡು ಮತ್ತೆ ನಾನು ಚಿತ್ರೀಕರಣಕ್ಕೆ ಅಂತ ಹೋಗಿದ್ದು ಒಂದು 4 to 5 months ಆಯ್ತು ಸರ್. ನಾನು ಒಂದು ಅರ್ಧ ವರ್ಷ ಆಗ್ತಿದೆ ಈ ಸಿನಿಮಾ ನಾನು ಶುರು ಮಾಡಿ. ಮಂಡ್ಯ, ಕೊಳ್ಳೇಗಾಲ, ಮದ್ದೂರು, ರಾಮನಗರ, ಬೆಂಗಳೂರು, ನಮ್ಮ ಕರ್ನಾಟಕದಲ್ಲೇ ನಮ್ಮ ಸುತ್ತಮುತ್ತ ಜಿಲ್ಲೆಗಳಲ್ಲೇ ಸಿನಿಮಾ ಚಿತ್ರೀಕರಣ ಆಗಿರುವಂಥದ್ದು. ನಾಗುಗೆ ವಧು ಬೇಕಾಗಿದೆ ಅನ್ನುವಂಥ ಸಿನಿಮಾ. ಈ ಸಿನಿಮಾದ ಒಂದು ನಿಮಗೆ ಟೈಟ್ಲೇ ಹೇಳ್ಬಿಡುತ್ತೆ, ನಾಗುಗೆ ವಧು ಬೇಕಾಗಿದೆ, ಮದುವೆ ಆಗೋದಕ್ಕೆ ಹೆಣ್ಣು ಬೇಕು ಅನ್ನುವಂಥದ್ದನ್ನ ಟೈಟಲ್ ಹೇಳ್ಬಿಡುತ್ತೆ ಅನ್ನುವಂಥದ್ದು. ಇವತ್ತಿನ ವಾಸ್ತವ ಪರಿಸ್ಥಿತಿ ಏನಾಗಿದೆ ಅಂತ ಅಂದ್ರೆ, ಕರ್ನಾಟಕದಾದ್ಯಂತ ನಮ್ಮ ಅಧ್ಯಕ್ಷರಿಗೂ ನಾನು ಗೊತ್ತು, ಅದು ಅವ್ರ ಗಮನಕ್ಕೂ ಇದೆ ಅನ್ಕೊಳ್ತೀನಿ. ಯಾವುದೇ ವಿಲೇಜ್ ಹೋದ್ರು ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಅಂತ ಮದುವೆ ಆಗದೆ ಇರುವಂತ ಹುಡುಗರುಗಳಿದ್ದಾರೆ. 60 ಜನ, 100 ಜನ, 200 ಜನ. ಹಾಗಾಗಿ ನಾನು ಇದನ್ನ ನಾನೊಬ್ಬ ನಿರ್ದೇಶಕನಾಗಿ, ಕ್ರಿಯೇಟಿವ್ ಪರ್ಸನ್ ಆಗಿ ನಾನು ಯೋಚನೆ ಮಾಡ್ತಾ ಹೋದಾಗ, ನನ್ನ ಸ್ನೇಹಿತ ಅವನಿಗೆ ಮದುವೆ ಹಂತದ ವಯಸ್ಸು ಮುಗಿದಾಗ ನಾನು ಅವನ ಹತ್ರ ಕೂತ್ ಕೇಳಿದಾಗ ಏನೆಲ್ಲ ಆಗ್ತಿದೆ ಅಂತ ಹೇಳಿದಾಗ, ಇದು ತುಂಬಾ ಜನಗಳಿಗೆ ಆಗ್ತಿದೆ ಗೆಳೆಯ. ಇವತ್ತು ಹೆಣ್ಣು ಕೇಳಕ್ ಹೋದ್ರೆ ಗೌರ್ಮೆಂಟ್ ಕೆಲಸನೇ ಬೇಕು ಅಂತ ಕೇಳ್ತಾರೆ. ಇದು ಹಳ್ಳಿಗೂ ಹೋಗ್ಬಿಟ್ಟಿದೆ. ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅನ್ನೋದಲ್ಲ, ಎಲ್ಲಾ ವರ್ಗದ ಗಂಡು ಮಕ್ಕಳುಗಳಿಗೂ ಹೆಣ್ಣುಗಳ ಅಭಾವ ಆಗಿರುವಂತದ್ದು. ಬೆಂಗಳೂರಲ್ಲಿ ಸೈಟು ಮನೆನೇ ಇರಬೇಕು ಅಂತ ಕೇಳ್ತಾರೆ. ಜೊತೆಗೆ ತಂದೆ ತಾಯಿ ಇರಬಾರ್ದು, ಅತ್ತೆ ಮಾವ ಇದಾರ, ಇದ್ರೆ ಹೆಣ್ಣು ಕೊಡಲ್ಲ, ಇಲ್ಲದೆ ಇದ್ರೆ ಹೆಣ್ಣು ಕೊಡ್ತೀನಿ ಅನ್ನುವಂಥದ್ದು. ಹೀಗಾಗಿ ಸಾಕಷ್ಟು ಈಗ ಲಾಸ್ಟ್ 2 months ಬ್ಯಾಕ್ ನಾನು ಸೋಷಿಯಲ್ ಮೀಡಿಯಾನ ಗಮನಿಸ್ತಾ ಇದ್ದಾಗ, ಮದ್ದೂರಲ್ಲೆಲ್ಲ ಒಂದ್ ಕಡೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಹೋಗಿ ಯೂತ್ಸ್ ಒಂದು 50 ಜನ ಲೆಟರ್ ಕೊಟ್ಟಿದ್ದಾರೆ. ಸರ್, ಮೇಡಮ್ ನಮ್ಗೊಂದು ಮಠ ಮಾಡ್ಕೊಟ್ಬಿಡಿ ಅಧ್ಯಕ್ಷರೇ, ನಾವು ಇಲ್ಲೇ ಮಠದಲ್ಲಿ ಇದ್ಬಿಡ್ತೀವಿ, ನಮಗೆ ಮದುವೆ ಆಗಿಲ್ಲ ಅನ್ನುವಂಥದ್ದು. ಜೊತೆಗೆ ಈ ಮಂಡ್ಯ ಹತ್ರ ಒಂದು ಹಳ್ಳಿನಲ್ಲಿ ಎಲ್ಲರೂ ಕೂಡ ಮಹದೇಶ್ವರನ ಬೆಟ್ಟಕ್ಕೆ ಹೆಣ್ಣು ಕೊಡ್ಸಪ್ಪ ಅಂತ ಇವತ್ತು ಯೂತ್ಸ್ ಒಂದು ಹಂತದ ವಯಸ್ಸನ್ನ ಮೀರಿರುವಂತ ಗಂಡು ಮಕ್ಕಳು ಇವತ್ತು ದೇವರು ದಿಂಡ್ರು ಅಂತೇಳಿ ಇವತ್ತು ಪಾದಯಾತ್ರೆಯನ್ನು ಮಾಡ್ತಾ ಇರುವಂತದ್ದು. ಹಾಗೆ ಎಷ್ಟೋ ಅತ್ಯಾಚಾರಗಳು, ಕೊಲೆಗಳು, ಮಿಸ್ಬಿಹೇವ್ಸ್ ಇದೆಲ್ಲ ಯಾಕಾಗ್ತಿದೆ ಅಂದ್ರೆ ಹೆಣ್ಣು ಸಿಗ್ತಾ ಇಲ್ಲ, ಹೆಣ್ಗಳು ಸಿಗ್ತಾ ಇಲ್ಲ. ಹೆಣ್ಗಳು ಯಾಕೆ ಸಿಗ್ತಾ ಇಲ್ಲ ಅಂದ್ರೆ, ಹೆಣ್ಣು ಹೆತ್ತವರು ಅವ್ರು ಗೆರೆ ಹಾಕೊಳ್ಳೋದು ಅಲ್ಲದೆ ಹೆಣ್ಮಕ್ಳಿಗೂ ಗೆರೆ ಹಾಕೊಟ್ಬಿಟ್ಟಿದ್ದಾರೆ. ಗೌರ್ಮೆಂಟ್ ಕೆಲಸ ಇದ್ರೆ ಮಾಡೋಣ, ತಂದೆ ತಾಯಿ ಇದ್ರೆ ಬೇಡವೇ ಬೇಡ. ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ಸರ್. ಖಂಡಿತವಾಗ್ಲೂ ಸೊಲ್ಯೂಷನ್ ಇದೆ ಸರ್, ಖಂಡಿತವಾಗ್ಲೂ. ಈಗ ತಾವು ನೋಡಿದ್ರಿ, ಅಣ್ಣವ್ರು 2ನೇ ಕ್ಲಾಸ್ ಓದಿ ಹೇಗೆ 2ನೇ ಕ್ಲಾಸ್ ಅಲ್ಲ, 3ನೇ ಕ್ಲಾಸ್. ಸಾರಿ ಸರ್, ಕ್ಷಮೆ ಇರಲಿ ಸರ್, ಅದು ತಿದ್ಕೊಳ್ತೀನಿ. 3ನೇ ಕ್ಲಾಸ್ ಅಲ್ಲೂ ಹೇಳಿಸ್ಬಿಟ್ಟಿದ್ದೀರಾ ನೀವು? ಅದನ್ನ ಮಾಡಿಸ್ತೀನಿ ಸರ್, ಅದನ್ನ ನಮ್ಮ ಎಡಿಟರ್ ಸರ್ ಹೇಳಿ ಮಾಡಿಸ್ತೀನಿ ಸರ್. ವ್ಯವಸಾಯ ಮಾಡುವಂತವ್ರು ಮಾಡುವುದಕ್ಕೆ ಪ್ರೇರೇಪಣೆ ಆದ್ರು. ಎಸ್.ಎಂ. ಕೃಷ್ಣ ಅವರು ಇಡೀ ನಮ್ಮ ಪ್ರಪಂಚನೇ ತಿರುಗಿ ನೋಡುವಾಗ ಬೆಂಗಳೂರನ್ನ ಮಾಡಿದ್ರು. ಹಾಗಾಗಿ ಅಲ್ಲಿ ನಾವು ಸೊಲ್ಯೂಷನ್ ಕೂಡ ನಾಗುಗೆ ವಧು ಬೇಕಾಗಿದೆ ಸಿನಿಮಾದಲ್ಲಿ ಕೊಟ್ಟಿದ್ದೀವಿ. ಹಾಗೆ ಸಿನಿಮಾದಲ್ಲಿ ನಾಯಕನಾಗಿ ದತ್ತು ಅಂತ ಹೇಳಿ ಹೊಸ ಪರಿಚಯ. ತುಂಬಾ ಉತ್ತರ ಕರ್ನಾಟಕದ ಹುಡುಗ ಆದ್ರೂ ನಿಜವಾಗ್ಲೂ ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾನೆ. ಯಾಕೆಂದ್ರೆ ನಾನು 100 ಜನ ಉತ್ತರ ಕರ್ನಾಟಕದವ್ರನ್ನ ನೋಡ್ತೀನಿ, ಅವ್ರಿಗೆ ಬೆಂಗಳೂರು ಭಾಷೆ ಅಷ್ಟು ಪರ್ಫೆಕ್ಟ್ ಆಗಿ ಬರಲ್ಲ. ಮೇಡಮ್ ಗೊತ್ತಿರುತ್ತೆ ಅವ್ರಿಗೆ, ಯಾಕೆಂದ್ರೆ ಅವ್ರು ಉತ್ತರ ಕರ್ನಾಟಕದ ಪ್ರವಾಸನೇ ಜಾಸ್ತಿ ಮಾಡ್ತಾ ಇರ್ತಾರೆ. ಹಾಗೆ ಸೋನಿಕಾ ಅವರು ನಮ್ಮ ಚಿತ್ರದ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಡೈರೆಕ್ಟ್ರೆ, ನಿಮ್ಮ ಪ್ರಕಾರ ಹೆಣ್ಮಕ್ಳು ಯಾಕೆ ಸಿಗ್ತಾ ಇಲ್ಲ ಅಂತ ನೀವು ಇಲ್ಲಿ ತೋರಿಸಿದ್ದೀರಾ ಅಂತ? ಸರ್, ಅದೇ ಇವತ್ತು ಮುಂದುವರೆದ ಪ್ರದೇಶಗಳಾಗ್ಬಿಟ್ಟಿದೆ ಸರ್. ಅದೊಂದೇ ಕಾರಣ ಅಲ್ಲ, ಸ್ವಾವಲಂಬಿ ಸುಮಾರು 20-25 ವರ್ಷ ಹಿಂದೆ ಒಂದು ಜನರೇಷನ್ ಪೂರ್ತಿ ಭ್ರೂಣಹತ್ಯೆ ಮಾಡ್ರು, ಹೆಣ್ಣು ಭ್ರೂಣಹತ್ಯೆ. ಈಗ ಅದಕ್ಕೆ ಹೆಣ್ಮಕ್ಳು ಸಿಗ್ತಾ ಇಲ್ಲ. ಹೌದು ಸರ್, ಭ್ರೂಣ ಹತ್ಯೆ ಬಗ್ಗೆನೂ ನಾನು ಖಂಡಿತವಾಗ್ಲೂ ಸಿನಿಮಾದಲ್ಲಿ ಹಾಕಿದ್ದೀನಿ. ಭ್ರೂಣ ಹತ್ಯೆ ಮಾಡ್ತಾ ಇರೋದ್ರಿಂದಲೇ ಇವತ್ತು ಹೆಣ್ಮಕ್ಳ ಸಂಖ್ಯೆ ಕಮ್ಮಿ ಆಗಿದೆ. ಅದು ನಡೀತಿರೋದು ನಮ್ಮ ದುರಂತ ಸಿಟಿನಲ್ಲೇ ನಡೀತಿರುವಂತದ್ದು, ಯಾಕಂದ್ರೆ ಹಾಸ್ಪಿಟಲ್ಸ್ ಎಲ್ಲ ಇರುವಂತದ್ದು. ಆದ್ರೂ ಆ ಒಂದು ಇದನ್ನು ಹಾಕಿದ್ದೀನಿ ಸರ್. ನಾನೊಬ್ಳು ತಾಯಿಯಾಗಿ ಆ ತಾಯಿ ಮಗನ ಪ್ರೀತಿ ನನಗೆ ತುಂಬ ಕನೆಕ್ಟ್ ಆಗಿತ್ತು. ಅಲ್ಲಿ ಕೂರ್ತಾನೆ ನನ್ನ ಮಗನ ಮೆಸೇಜ್ ಮಾಡಿದೆ, ಯಾಕಂದರೆ ಅವನು ಹೊರಗಡೆ ಓದ್ತಾ ಇದ್ದಾನೆ. ಸಡನ್ನಾಗಿ ಅವನು ವಿಡಿಯೋ ಕಾಲ್ ಮಾಡ್ದೆ, ನಾನು ಕಟ್ ಮಾಡಿದೆ. ಅವನ ಒಂದು ಸಿನಿಮಾದ ಒಂದು ಲಾಂಚ್ಗೆ ನಾನು ಬಂದಿದ್ದೀನಿ, ನಾಗುಗೆ ವಧು ಬೇಕಾಗಿದೆ ಅಂತ. ಅಂದರೆ ಈ ಸಿನಿಮಾ ಅಷ್ಟೊಂದು
ಮನಸ್ಸು ಮುಟ್ಟತ್ತೆ ಅಂತ. ಒಬ್ಳು ತಾಯಿಯಾಗಿ ಅಷ್ಟು ಕನೆಕ್ಟ್ ಆಯಿತು ನನಗೆ. ನನ್ನ ಮಗ ಇಮಿಡಿಯೇಟ್ಲಿ ಐ ಲವ್ ಯು ಅಮ್ಮ ಅಂತ ಕಳಿಸಿದ್ದಾನೆ. ಸಡನ್ ಅಂದರೆ ಒಂದು ಯಾವಾಗಲೂ ಒಂದು ಸಿನಿಮಾ ಮಾಡಿದಾಗ ಜನರಿಗೆ ಕನೆಕ್ಟ್ ಆಗಬೇಕು, ಅದು ಬಹಳ ಇಂಪಾರ್ಟೆಂಟು. ಒಂದು ಸಿನಿಮಾ ಸಕ್ಸಸ್ ಆಗಬೇಕು ಅಂದರೆ ನಾವು ನೋಡಬೇಕಾದ್ರೆ ನಾವೇ ಇದ್ದೀವೇನೋ ಅಲ್ಲಿ ಅನ್ನೋ ಅಷ್ಟು ಈ ಸಿನಿಮಾದಲ್ಲಿ ಬಂತು. ಅದು ನನಗೆ ತುಂಬ ಖುಷಿಯಾಯಿತು. ಎರಡನೇದು ನಮ್ಮ ರೇಖಾ ಅವರು, ನಾವು ಮಕ್ಕಳಿದ್ದಾಗ ಸೀರಿಯಲ್ಸಲ್ಲೆಲ್ಲ ಮತ್ತು ಯಾವುದೇ ಒಂದು ಕಾಮಿಡಿ ಒಂದು ಸೀನ್ ಬಂದರೆ ಅಥವಾ ಯಾವಾಗಲೂ ಒಂದು ಸಿನಿಮಾದಲ್ಲಿ ಅವರು ಲಾಸ್ಟಿಗೆ ನೊಂದಂಥ ಒಂದು ಮನಸ್ಥಿತಿ ಇರುತ್ತೆ. ಅದರಲ್ಲಿ ಅವ್ರನ್ನ ಎಲ್ಲ ಆ್ಯಕ್ಟಿಂಗ್ ಮಾಡ್ತಾರೆ. ಎಸ್ಪೆಷಲಿ ಆ ಶರಪಂಜರದು ಕಲ್ಪನಾದ ಆ್ಯಕ್ಟಿಂಗ್ ಮಾಡಿದಾಗಂತೂ ಅವರೇ ಬಂದಿದ್ರೇನೋ ಅನ್ನೋಷ್ಟು ಚೆನ್ನಾಗಿ ಮಾಡಿದ್ರು ನಿಜ. ಯಾಕೆಂದರೆ ಅಂಥ ಕಲಾವಿದ್ರೆ ಅಂದರೆ ಕಾಮಿಡಿನು ಒಂದು ಮೂವಿ ಹಿಟ್ ಆಗಬೇಕು ಅಂತಂದರೆ ನೀವು ಒಂದೊಂದು ಚೂರು ಟೀಸರ್ ಬಿಡುಗಡೆ ಮಾಡ್ತೀರಲ್ಲ, ಅದರಲ್ಲಿ ಆ ತಮಾಷೆ ಸೀನ್ಸು ನೀವು ಹಾಕ್ತಾ ಇರಬೇಕು. ಚೇತನ್ ಸರ್ ಹಿಂದೆ ಹೋಗ್ಬಿಟ್ರು, ನೀವು ಹೇಳ್ದಂಗೆ ಒಂದೇ ಸಲ ಸಿನಿಮಾ ಬಿಡುಗಡೆ ಆಗಬಾರ್ದು. ಅದಕ್ಕೆ ಸಹಾಯ ಮಾಡಿದಂಥ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದರೆ ಇದೊಂದು ಹೊಸ ಕನ್ನಡದ ಒಂದು ಸಿನಿಮಾ ತಂಡ. ನಾವು ಇಂಥ ಒಂದು ಕರೆಕ್ಟ್ ನಮ್ಮ ಮಗಳಲ್ಲಿಂದ ಪ್ರಶ್ನೆ ಮಾಡಿದಾಗ ಎಷ್ಟು ಸಿಟ್ಟಿದೆ ಅವಳಲ್ಲಿ. ಯಾಕೆಂದರೆ ಅವರು ಮಾಧ್ಯಮದ ಒಂದು ಫೀಲ್ಡಲ್ಲಿ ಕೆಲಸ ಮಾಡಬೇಕಾದ್ರೆ ಹೆಣ್ಣು ಮಗಳಿಗಾಗುವಂಥ ಇವತ್ತಿನ ಹೆಣ್ಣು ಮಗಳಿಗಾಗುವಂಥ ಎಲ್ಲ ನೋವುಗಳು ಅವಳಿಗೆ ಗೊತ್ತಿರುತ್ತೆ. ಹಾಗಾಗಿ ಅವಳ ಪ್ರಶ್ನೆಗಳು ಬಹಳ ತೀಕ್ಷ್ಣವಾಗಿತ್ತು. ನಾನು ಇಡೀ ಕರ್ನಾಟಕದಾದ್ಯಂತ 31 ಜಿಲ್ಲೆಗಳನ್ನು ಪ್ರವಾಸ ಮಾಡಿದ್ದೀನಿ. ಈ ಮಂಡ್ಯ ಕಡೆ ಈ ಸಿನಿಮಾ ಹೆಚ್ಚು ಮಂಡ್ಯ ಭಾಗದಲ್ಲಿ ತಗೊಂಡಿದ್ದಾರೆ. ನಾನು ಆ ಮಕ್ಕಳು ಹೇಳೋದನ್ನ ನಾನು ಕೇಳಿದ್ದೀನಿ. ನನಗೆ ಹೆಣ್ಣು ಮಕ್ಕಳು ಎಷ್ಟು ಪ್ರೀತಿ ಮಾಡ್ತಾರೋ ಅಷ್ಟೇ ಗಂಡು ಮಕ್ಕಳು ನನ್ನನ್ನು ಪ್ರೀತಿಸ್ತಾರೆ, ಗೌರವಿಸ್ತಾರೆ. ನನಗೆ ಅಲ್ಲಿರೋ ಗಂಡು ಮಕ್ಕಳು ಹೇಳ್ತೀನಿ, ಮೇಡಮ್ ನಾವು ಕಲ್ಯಾಣ ಕರ್ನಾಟಕ ಫಸ್ಟ್ ಇಲ್ಲಿಂದ ನಾವು ಉತ್ತರ ಕರ್ನಾಟಕದ ಹೆಣ್ಣು ಮಗಳನ್ನ ಯಾವತ್ತೂ ಮದುವೆ ಮಾಡ್ಕೊಳ್ತಾ ಇರಲಿಲ್ಲ. ನಮ್ಗೆ ಆ ಥರ ಸಂಬಂಧಗಳೇ ಇರಲಿಲ್ಲ. ಅಲ್ಲಿ ಇಲ್ಲೇ ಮಾಡ್ಕೊಂಡ್ಬಿಡ್ತಿದ್ವಿ. ನಂತರ ನೀವು ಶಾಕ್ ಆಗಿಬಿಡ್ತೀರಾ, ಬಿಹಾರು, ಒರಿಸ್ಸಾ, ನಾರ್ತ್ ಈಸ್ಟು ಅಲ್ಲಿಂದ ಎಲ್ಲ ಹೆಣ್ಮಕ್ಳನ್ನ ತಂದು ಮದುವೆ ಆಗಿರೋದನ್ನ ನಾನು ನೋಡಿದ್ದೀನಿ. ಯಾಕಂದ್ರೆ ಹೆಣ್ಮಕ್ಳನ್ನ ಕೊಡೋದಿಲ್ಲ. ಆಮೇಲೆ ನೀವು ಹೇಳ್ದಂಗೆ ಭ್ರೂಣ ಹತ್ಯೆ ಒಂದು ಹೆಂಗೆ ಅಂತಂದ್ರೆ ನನಗೆ ನನ್ನ ಕಣ್ಮುಂದೆನೂ ನನ್ನ ರಿಲೇಟಿವ್ಸ್ ಎಷ್ಟೋ ಜನರನ್ನು ನೋಡಿದ್ದೀನಿ. ಗಂಡು ಮಗು ಬೇಕಂದ್ರೆ 10 ಹೆಣ್ಮಕ್ಳನ್ನ ಅಬಾರ್ಟ್ ಮಾಡ್ಕೊಂಡ್ಬಂದು ಕಡೆ ಗಂಡು ಅಂದಾಗ ಉಳಿಸ್ತಾರೆ. ಸೊ ಇದಕ್ಕೆ ಬೇಕಾದಷ್ಟು ಕಾರಣಗಳಿದೆ ಈ ಸ್ಥಿತಿಗೆ ನಾವು ಬಂದಿರೋದಕ್ಕೆ. ಈ ಒಂದು ಸಿನಿಮಾ ನಾನು ಇವನ್ನ ಕದನ ರಾಜು ಅಂತಾನೆ ಕರೆಯೋದು. ಯಾಕೆ ಅಂತಂದ್ರೆ ಕದನ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು, ಮೇಘಾ ಸೀರಿಯಲ್. ಆ ಸೀರಿಯಲ್ನಲ್ಲಿ ನಾವಿಬ್ರು ಒಟ್ಟಿಗೆ ಕೆಲಸ ಮಾಡಿದವರು. ಡೈಲಾಗ್ ರೈಟರ್ ಅದರಲ್ಲಿ ನಮ್ಮ ಕದನ ರಾಜು ಅವರು. ಹಾಗಾಗಿ ನಾನು ಕದನ ರಾಜು ಅಂತಾನೆ ಅವ್ರನ್ನ ಅವಾಗಿಂದಲೂ ಕರಿತಾ ಇದ್ದೆ. ಈ ಒಂದು ಸಿನಿಮಾ ಮಾಡಬೇಕಾದ್ರೆ ಕಾಮಿಡಿಗೆ ನನ್ನನ್ನು ನೆನೆಸ್ಕೊಂಡ್ರು. ನನಗೆ ಹೇಳಿದ್ರು ಈ ಥರ ಒಂದು ಕತೆ ಇದೆ ಅಂತ. ನನ್ನನ್ನು ನೆನೆಸ್ಕೊಂಡು ನನಗೆ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ರಾಜು ಸೋ ಮಚ್. ಯಾಕೆಂದರೆ ಈ ನಡುವೆ ಹಿರಿಯ ಕಲಾವಿದರಿಗೆ ಕೆಲಸ ತುಂಬ ಅದರಿಂದ ತುಂಬ ಕಡಿಮೆ ಆಗೋಗಿದೆ. ನಾನು PV ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಲೆಕ್ಚರರ್ ಆಗಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸಿನಿಮಾ ತುಂಬ ಕಮ್ಮಿ, ಏನಾದರೂ ಒಳ್ಳೆ ಸಿನಿಮಾ ಬಂತ ಕ್ಯಾರೆಕ್ಟರ್ ಚೆನ್ನಾಗಿದ್ರೆ ಹೋಗಿ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಸೊ ಇವರು ಹೇಳಿದ್ರು ತುಂಬ ಚೆನ್ನಾಗಿದೆ ಕ್ಯಾರೆಕ್ಟ್ರು, ನೀನೇ ಮಾಡಬೇಕು ರೇಖಮ್ಮ ಅಂತಂದರು. ಆಮೇಲೆ ಆ ಕ್ಯಾರೆಕ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಅದರಲ್ಲಿ ಒಂದು ಶರಪಂಜರದ ಒಂದು ಡೈಲಾಗ್ ಬರುತ್ತೆ, ರೇಖಮ್ಮ ಅಂದರೆ ಪ್ಲೀಸ್ ಅದು ಮಾತ್ರ ಚೇಂಜ್ ಮಾಡಿಬಿಡಿ, ಅಂಥ ದೊಡ್ಡ ಕಲಾವಿದೆ ಅವ್ರನ್ನ ನಾವು ಈ ಥರ ರೀಕ್ಯಾಪ್ ಮಾಡೋದು ಚೆನ್ನಾಗಿರೋದಿಲ್ಲ, ಬೇಡ ರಾಜು ಅದೊಂದು ಡೈಲಾಗ್ ಚೇಂಜ್ ಮಾಡಿಬಿಡಿದ್ರು. ಇಲ್ಲ 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 ರೇಖಮ್ಮ, ಅವ್ರು ಮಾಡಿದ್ದೇ ಬೇರೆ, ಮಿನುಗುತ್ತಾರೆ ಕಲ್ಪನಾ ಯಾರು ಮೀರ್ಸೋಕ್ಕಾಗಲ್ಲ. ಆದರೆ ನೀವು ಒಂದು ಲೆಕ್ಚರರ್ ಆಗಿ, ಆ್ಯಕ್ಟಿಂಗ್ ಟೀಚರ್ ಆಗಿ ನೀವು ನಿಮ್ಮ ಕಡೆಯಿಂದ ಪ್ರಯತ್ನ ಪಡಿ. ಅವ್ರ ಥರನೇ ಮಾಡಬೇಕು ಅಂತ ಏನಿಲ್ಲ ರೇಖಮ್ಮ, ಅವ್ರನ್ನ ಯಾರು ಮೀರ್ಸೋಕ್ಕಾಗಲ್ಲ. ನಿಮ್ಮ ಪಾತ್ರ ನಿಮ್ಮ ಥರ ಆ್ಯಕ್ಟಿಂಗ್ ಯಾರು ಮೀರ್ಸೋಕ್ಕಾಗಲ್ಲ. ಸೊ ನೀವು ಅದು ಮಾಡಲೇಬೇಕು. ನಾನು ಡೈಲಾಗ್ ಚೇಂಜ್ ಮಾಡಲ್ಲ ಅಂದರು, ಕೊನೆಗೂ ಮಾಡಿಸಿದ್ರು. ನಾನು ಬೆಂಗಳೂರಿನ IT ಉದ್ಯೋಗಿ. ಆ್ಯಕ್ಟಿಂಗ್ ಬಗ್ಗೆ ನನಗೇನು ಸ್ವಲ್ಪ ನಾಲೆಡ್ಜ್ ಇರಲಿಲ್ಲ. ನನ್ನನ್ನು ನಂಬಿಕೆ ಇಟ್ಟು ಒಂದು ಪಾತ್ರ ಇದೆಯಮ್ಮ ನೀನು ಖಂಡಿತ ಮಾಡ್ತೀಯಾ ಅಂತ ಹೇಳಿ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಪಾತ್ರ ಕೊಟ್ಟಿದ್ದಕ್ಕೆ ನಾನು RK ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಶಿವಾನಂದ್ ಸರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ನನ್ನ ಕೋ ಆರ್ಟಿಸ್ಟ್ ದತ್ತು ಸರ್, ಥ್ಯಾಂಕ್ ಯು ಸೋ ಮಚ್.
ನನಗೆ ತುಂಬ ಸಪೋರ್ಟಿವ್ ಆಗಿ ನನಗೆ ಆ್ಯಕ್ಟಿಂಗ್ ಬರಲ್ಲ, ನಾನು ಫ್ರೆಷರ್ ಅಂತ ಹೇಳಿ ನನಗೆ ತುಂಬ ಹೆಲ್ಪ್ ಮಾಡಿದ್ದೀರಾ. ಥ್ಯಾಂಕ್ ಯು. ಆ್ಯಂಡ್ DOP ಸರ್, ಥ್ಯಾಂಕ್ಸ್ ಫಾರ್ ಫೀಲಿಂಗ್ ಕಾನ್ಫಿಡೆನ್ಸ್ ಇನ್ ಮೀ. ನಾನು ಪ್ರತಿ ಸರಿ ಮಾಡಿದಾಗ ಚೆನ್ನಾಗಿ ಮಾಡ್ತಾ ಇದೆಯಾ ಮಾಡು ಅಂತ ನನಗೆ ತುಂಬ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಫಾರ್ ದಿ ಎಂಟೈರ್ ಟೀಮ್ ಫಾರ್ ದ ಸಪೋರ್ಟ್. ನಾಗುಗೆ ವಧು ಬೇಕಾಗಿದೆ, ಇದು ಒಂದು ಒಳ್ಳೆ ಕಾನ್ಸೆಪ್ಟ್ ಇರುವಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಮೇಡಮ್, ನೀವೊಂದು ಪ್ರಶ್ನೆ ಕೇಳಿದ್ರಿ, ಅದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಅಂದರೆ ತುಂಬ ವರ್ಷಕ್ಕೆ ಮುಂಚೆ ನಮಗೆ ಜನ ಇವಾಗ ಮೇಲ್ ಡಾಮಿನೆನ್ಸ್ ಇತ್ತು. ಸೊ ಅದಕ್ಕೆ ನಾವು ಇವಾಗ ವಾಪಸ್ ಮುಯಿಗೆ ಮುಯಿ ಅನ್ನೋ ಟಿಟ್ ಫಾರ್ ಟ್ಯಾಟ್ ಹೇಳಿದ್ವಿ. ಸೊ ಮೇಡಮ್, ಟಿಟ್ ಫಾರ್ ಟ್ಯಾಟ್ ಮಾಡಿದ್ರೆ ಇನ್ನು ಸ್ವಲ್ಪ ವರ್ಷ ಆದಮೇಲೆ ಹೀಗೆ ಜನಸಂಖ್ಯೆ ಆಗುತ್ತೆ. ಸೊ ಉಳಿದಿರೋ ಹೆಣ್ಮಕ್ಳನ್ನ ಆಬ್ವಿಯಸ್ಲಿ ಒಂದು ಹೆಣ್ಣಿಗೆ ಒಂದು ಗಂಡು ಮಾಡ್ತಾರೆ, ಉಳಿದವ್ರು ಹಂಗೆ ಇರ್ತಾರೆ. ಓಕೆ, ಅವ್ರ ಜನರೇಷನ್ ಮುಗಿಯುತ್ತೆ, ನೆಕ್ಸ್ಟ್ ಜನರೇಷನ್ಗೆ ಈಗ ಹಂಗಿಲ್ಲ ಅಲ್ವಾ, ಈಗ ಭ್ರೂಣ ಹತ್ಯೆ ಸ್ಟಾಪ್ ಆಗಿದೆ. ಸೊ ಈಕ್ವಲ್ ಆಗಿ ಸ್ಟ್ರೆಂತ್ ಬಂದಾಗ ಮುಂದೊಂದು ದಿನ ನಾಗುಗೆ ವಧು ಬೇಕಾಗಿದೆ ಇರೋದು, ಇನ್ನೊಬ್ಬರಿಗೆ ವರ ಬೇಕಾಗಿದೆ ಅನ್ನೋ ಸಿನಿಮಾ ತೆಗಿಬೇಕಾಗುತ್ತೆ ಆಫ್ಟರ್ 20 years ಅಲ್ವಾ. ಮಾತಾಡ್ತೀನಿ. ಮೊದಲನೇದಾಗಿ ಈ ಸಿನಿಮಾ ಅವರು ಸಾರ್ ನನ್ನ ಹತ್ರ ರಾಜು ಸರ್ ಸ್ಕ್ರಿಪ್ಟ್ ಹೇಳಿದಾಗ ಅವರು ಹೇಳಿದ ರೀತಿ ತುಂಬ ಇಷ್ಟ ಆಯಿತು. ಮತ್ತು ಒಂದು ವಿಷಯ ಕೊಡುವಂಥದ್ದು, ಒಂದು ವಿಷಯ ಮುಟ್ಟಿಸುವಂಥದ್ದು. ಹಾಗಾಗಿ ತಕ್ಷಣ ನಾನು ಒಪ್ಕೊಂಡೆ, ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ. ಮತ್ತು ಕೆಲಸ ಮಾಡುವಾಗಲೂ ಅಷ್ಟೇ, ಒಂದು ಕುಟುಂಬ ಅಂತ ಏನು ಹೇಳಿದ್ರು ಅದು ಸತ್ಯವಾಗ್ಲೂ ಇತ್ತು. ಹಾಗಂತ ಎಲ್ಲೂ ಕಾಂಪ್ರಮೈಸ್ ಇಲ್ಲ, ಹಿಂಗೆ ಬೇಕಂದ್ರೆ ಹಂಗೆ ಬೇಕು. ಅಷ್ಟು ಚೆನ್ನಾಗಿ ಕೆಲಸ ಮಾಡಿಸಿದ್ದಾರೆ, ನನ್ನೊಬ್ಬಳ ಕೈಲಿ ಅಂತಲ್ಲ, ಪ್ರತಿಯೊಬ್ಬರ ಕೈಲೂ. ಮತ್ತು ರೇಖಮ್ಮದ ಸೀನ್ ನೋಡುವಾಗ ತುಂಬ ಖುಷಿ ಆಯಿತು. ಯಾಕೆಂದರೆ ಯಾವಾಗಲೂ ದುಃಖದಲ್ಲಿರ್ತೀನಿ, ಈ ಥರ ಏನಾದ್ರು ಒಂದು ನೋಡಿದಾಗ ಒಂದು ಮನಸ್ಸು ಖುಷಿ ಆಗುತ್ತೆ, ಅದು ಬೇಕು ಮನುಷ್ಯನಿಗೆ. ಹಾಗಾಗಿ ಮತ್ತು ಮೇಡಮ್ ಅವರು ಕೇಳಿದ ಪ್ರಶ್ನೆಗೆ, ಪ್ರತಿಯೊಂದು ಹೆಣ್ಮಕ್ಳು ಹೋರಾಡೋದು ಮನಸ್ಸಲ್ಲಿ, ಎಲ್ಲದಕ್ಕಿಂತ ಮೊದಲಾಗಿ ಮನಸ್ಸಲ್ಲಿ ಹೋರಾಡುವಂಥ ಪ್ರತಿಯೊಂದು ಹೆಣ್ಮಕ್ಳಿಗೂ ಪ್ರತಿದಿನ ಪ್ರತಿ ಕ್ಷಣವೂ ಈ ಆಲೋಚನೆಗಳು ತಲೆಯಲ್ಲಿ ಮನಸ್ಸಲ್ಲಿ ಬರ್ತಾ ಇರುತ್ತೆ. ತುಂಬ ನೋವಾಗುತ್ತೆ ಇದನ್ನು ಹೇಳ್ಕೊಳ್ಳೋದಕ್ಕೆ, ಆದರೂ ನಡೀತಾ ಇದೆ ಜೀವನ ಅಂತ ಹೇಳಬೇಕು. ಅವತ್ತಿನ ಕಾಲದಲ್ಲಿ ನಾನು ಕೇಳಿದ್ದೀನಿ ಕೆಲವೊಂದು ಚಿಕ್ಕ ವಯಸ್ಸಲ್ಲಿ, ಅದು ನಿಜನೋ ಸುಳ್ಳೋ ನಮಗೆ ಗೊತ್ತಿಲ್ಲ, ಕೇಳಿದ್ದೀನಿ, ಹೆಚ್ಚಾಗಿ ಕೇಳಿರೋದನ್ನ ಹೇಳ್ತೀನಿ. ಮಕ್ಕಳಿಗೆ ಹೆಣ್ಮಗು ಆಯಿತು ಅಂತಂದರೆ ಭತ್ತ ತಿನ್ನಿಸೋದು, ಹಾಲಲ್ಲಿ ಮುಳುಗಿಸೋದು, ಜೀವಂತ ಊತೋದು, ಗೊತ್ತಾದರೆ ಅದೇ ವಿಷ ಥರ ತಿನ್ನಿಸಿ ಇದನ್ನೆಲ್ಲ ಮಾಡೋದು. ಆ ಟೈಮಲ್ಲಿ ಆಗಿ 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 ಇವತ್ತಿನ ದಿನ ಹೆಣ್ಮಕ್ಳು ಸಂತಾನನೇ ಕಡಿಮೆ ಆಗೋಗಿದೆ. ಒಂದು ಪ್ರಾಣಿ ಪಕ್ಷಿ ಸಂತಾನ ಕಮ್ಮಿ ಆಗಿದೆ ಅಂತ ಕೇಳಿದ್ರೇ ಎಷ್ಟೊಂದು ಬೇಜಾರಾಗುತ್ತೆ. ಅಂಥದ್ರಲ್ಲಿ ಹೆಣ್ಮಕ್ಳು ಸಂತಾನ ಕಮ್ಮಿ ಆಗಿದೆ. ಬೇರೆ ಬೇರೆ ಥರ 108 ಪ್ರಾಬ್ಲಮ್ ಶುರು ಆಗಿದೆ ನಿಜವಾಗ್ಲೂ. ಇವಾಗ ಪ್ರೆಸೆಂಟ್ ಹಿಂಗಿದೆ, ಕೆಲವೊಂದು ಈಗಲೂ ಒಂದೊಂದು ಕೆಲವು ಮನೆಯಲ್ಲಿ ನಡೀತಾ ಇದೆ. ಏನು ಅಂದರೆ ಮುಂದಕ್ಕೆ ಕಿಚನ್ನೇ ಇರುತ್ತೋ ಇರೋಲ್ವೋ ಗೊತ್ತಿಲ್ಲ, ಅಡುಗೆ ಮನೆಯೇ. ಯಾಕಂದರೆ ಅಡುಗೆ ಮನೆಯದೇ ಹೋಗ್ತಾ ಇದೆ. ಆಮೇಲೆ ಕೆಲಸ ಅವತ್ತಿನ ದಿನ ಗಂಡಸು ದುಡಿಬೇಕಿತ್ತು, ಹೆಂಗಸರು ಮನೇಲಿ ಕೆಲಸ ಮಾಡಬೇಕಿತ್ತು. ಬಟ್ ಈಗೀಗ ಹೆಣ್ಣನ್ನು ದುಡಿಯೋದ್ರಿಂದ ಎಲ್ಲೋ 100ರಲ್ಲಿ ಒಂದು 10 ಜನ, ಒಂದು 50 ಜನನೇ ಅಂತ ತಗೊಳ್ಳಿ, ಧೈರ್ಯವಾಗಿ ಮೈ ನಾನು ದುಡಿತೀನಿ, ನಾನೊಬ್ಬಳೆ ಯಾಕೆ ಮಾಡಬೇಕು, ಬಂದ್ ಮಾಡಿ ಅಂದರೆ ಬೇಡ ಪಾರ್ಸಲ್ ತರ್ಸೋಣ ಅನ್ಕೊಂಡು ಅಡುಗೆಗೆ ಹೋಯ್ತು ಅಂತ ಅನ್ಕೊಳ್ಳಿ. ಸಿನಿಮಾ ಪೂರ್ತಿ ನೋಡಿದ್ದೀನಿ. ಈ ಚಿತ್ರಕ್ಕೆ ಹಿನ್ನೆಲೆ ಸಂಗೀತ ನೀಡಿದ್ದೇನೆ. ನನಗೊಂದು ಚಾಲೆಂಜ್ ಇತ್ತು ಈ ಫಿಲಮಲ್ಲಿ. ಹಾಸ್ಯ ಸೆಂಟಿಮೆಂಟು ಬ್ಯಾಕ್ ಟು ಬ್ಯಾಕ್ ಹೋಗ್ತಾ ಇರುತ್ತೆ. ಆದಷ್ಟು ಶ್ರಮವಹಿಸಿ ಒಳ್ಳೆಯ ಸಂಗೀತ ಕೊಡೋ ಪ್ರಯತ್ನ ಮಾಡಿದ್ದೇನೆ. ನಮ್ಮ ಮನೆಯಲ್ಲೂ 3 ಗಂಡಿದ್ದಾವೆ, ಹೆಣ್ಣು ಸಿಗ್ತಾಯಿಲ್ಲ. ಸಿನಿಮಾ ನೋಡ್ತಾ ಅದು ಫ್ಲ್ಯಾಶ್ ಬ್ಯಾಕ್ ಬಂದು ಹೋಗ್ತಾ ಇತ್ತು. ಮೊದಲನೇ ಹಂತನೂ ಇದೆ, 2ನೇ ಹಂತ ಇದೆ, 3ನೇ ಹಂತ ಇದೆ. ತುಂಬ ಹತ್ತಿರವಾಯಿತು ನನಗೆ ಸಿನಿಮಾ ಮ್ಯೂಸಿಕ್ ಮಾಡಬೇಕಾದಾಗ. ದಯಮಾಡಿ ಎಲ್ಲರೂ ಈ ಸಿನಿಮಾ ನೋಡಿ. ಪ್ರತಿಯೊಬ್ಬರು ಹೇಳ್ತೀನಿ, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಆರ್ ಕೆ ಅವರು. ಯಾರಿಗೂ ಸ್ವಲ್ಪನೂ ಬೇಜಾರಾಗಲ್ಲ. ಕಾಮಿಡಿ ಸೆಂಟಿಮೆಂಟು ಮೆಸೇಜು ಕ್ಯಾರಿ ಆಗ್ತಾ ಇರುತ್ತೆ ಬ್ಯಾಕ್ ಟು ಬ್ಯಾಕು. ಯಾರಿಗೂ ಬೇಜಾರಾಗಲ್ಲ, ಬೋರ್ ಆಗಲ್ಲ ಮುಖ್ಯವಾಗಿ. ಮತ್ತು ಎಲ್ಲ ಹಿರಿಯ ಕಲಾವಿದರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಚಾಲೆಂಜ್ ಆಯಿತು ಯಾವ ಥರ ಮ್ಯೂಸಿಕ್ ಮಾಡಬೇಕಂತೇಳಿ ಅವರಿಗೆಲ್ಲ. ಹಾಗೆ ಒಂದು ಹಂತಕ್ಕೆ ಪ್ರಯತ್ನ ಮಾಡಿದ್ದೀನಿ ಮೇಡಮ್. ತುಂಬ ಚೆನ್ನಾಗಿದೆ ಫಿಲಮ್ ಮಾತ್ರ. ದಯಮಾಡಿ ಎಲ್ಲ ಮಾಧ್ಯಮದವರು ತಮ್ಮ ತಂಡಕ್ಕೆ ಆಶೀರ್ವಾದ ಮಾಡಿ ಒಳ್ಳೆ ಪ್ರಚಾರ ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ನಮ್ಮ ಆರ್ ಕೆ ಅವರಿಗೆ ಧನ್ಯವಾದ. ನಾವು ಕಲಾವಿದರು ಡೈರೆಕ್ಟರ್ ಹೇಳ್ಕೊಟ್ಟಿದ್ದು ಮಾತ್ರ ಡೈಲಾಗ್ ಹೇಳ್ತೀವಿ. ಇಲ್ಲಿ ಸ್ವಯಂ ಹೇಳಿ ಅಂದ್ರೆ ನಡುಗ್ತೀವಿ. ಯಾಕೆಂದ್ರೆ ಈ ಶಾಲೆ ಅಂತದ್ದು ತುಂಬಾ ರಾವ್ ಜಾಸ್ತಿ.
ಈ ಯಾಕೆಂದ್ರೆ ರಾವ್ ಜಾಸ್ತಿ ಇದ್ರೆ ನಿಮ್ಗೊಂದು ಪಾಯಿಂಟ್ ಹೇಳ್ತೀವಿ, ಕಣ್ಣು ಹೆಸರಾಯ್ತದೆ ಅಂತಾರೆ ನಮ್ಮ ಕಡೆ. ಯಾಕೆಂದ್ರೆ ಸ್ಟೇಜ್ ಮೇಲೆ ಇರೋರನ್ನ ನೋಡಿ ನಾಟಕ ಮಾಡಿದವ್ರನ್ನೇ ನೀವುಳಿಸ್ತಾರೆ. ಹಂಗೆ ನಾವು ನೀಳಿಸ್ಕೊಳ್ಳೋ ಕೆಲಸಕ್ಕೆ ಬಂದಿದ್ದೀವಿ. ಹಂಗೆ ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾದ ಮೇಲೆ ಇರಲಿ. ನಮ್ಮ ನಿರ್ದೇಶಕರು ಹೇಳಿದ್ರು, ಈ ಥರ ನಿಂದು ಬ್ರೋಕರ್ ಪಾತ್ರ ಇದೆ, ಈ ಥರ ಒಂದು ಕಾಮಿಡಿ, ಈ ಥರ ಒಂದು ಹೊರ ನೋಡೋದು ಅಂದರೆ ಸಹ ಸಿನಿಮಾ ಮಾಡಿ. ಯಾಕೆಂದ್ರೆ ನಮ್ಮೂರಲ್ಲಿ ಒಂದು 100 ಮನೆ ಗ್ರಾಮ, 35 ಗಂಡುಗಳು ಉಳಿದುಬಿಟ್ಟವೆ. ಇನ್ನು ಪಾಪ ಉತ್ತರ ಕರ್ನಾಟಕಕ್ಕೆ ಹೋಯ್ತಾವ್ರೆ. ಮೇಡಮ್ ಹೇಳ್ದಂಗೆ ಕಾಲ ಏನಮ್ಮ ಇರ್ಬೋದು, ಆಗ ರೊಟ್ಟಿ ಮುಚ್ಚಾಯ್ಕೊಂಡದೆ ಅಂದ್ರೆ ಅದೇ ವಿಚಾರ ಇರುತ್ತೆ. ಆಗ ನಮ್ಮ ತಾಯಿ ನಮ್ಮ ಅಕ್ಕರನ್ನ ಮದುವೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟವ್ರೆ ಅಂತ ನನಗೆ ಗೊತ್ತು. ಆದ್ರೆ ನಾನು ಮದುವಾಗ ಹಂಗಿರ್ಲಿಲ್ಲ, ಭಾಳ ಡಿಮ್ಯಾಂಡ್ ಇತ್ತು. ನಾನು ಈ ಪಾಪ ಚೆನ್ನಾಗಿ ವ್ಯವಸಾಯ ಮಾಡೋ ಹುಡುಗರಿಗೆ ಹೇಳ್ತಾ ಇರ್ತೀನಿ, ಆಹಾ ನಮ್ಮ ಕಾಲದಾರ ಹುಟ್ಟಿದ್ರೆ ನಿಮ್ಗೆ ಎಷ್ಟು ಯಶಸ್ಸಿತ್ತಪ್ಪ ಅಂತ. ಚೆನ್ನಾಗಿದೆ ಕೇಳೋದಕ್ಕೆ. ನಾನು ಸಿನಿಮಾ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ. ಹೆಸರು ದತ್ತಾತ್ರೇಯ ಪೂಜಾರಿ. ನಮ್ಮ ಅಪ್ಪ ಅಮ್ಮ ನನ್ನನ್ನ ದತ್ತು ಅಂತ ಕರೀತಾರೆ. ನನ್ನ ಹೆಂಡತಿ ಕೂಡ ಮದುವೆ ಆಗಿದೆ ನನಗೆ, ಲವ್ ಮ್ಯಾರೇಜ್. ದ ಮ್ಯಾನ್ ಹೂ ಡಿಸರ್ವ್ಸ್ ಟು ಲಿವ್ ಲಾಂಗ್ ಕಮ್ಸ್ ವಿತ್ ಅ ಗಾಡ್ಸ್ ರೈಟಿಂಗ್ ಹೂ ಲಿವ್ಸ್ ವೆರಿ ಲೆಸ್. ನಾನು 6-7 ತಿಂಗಳು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ದಿಲೀಪ್ ಸರ್ ಕೈಯಲ್ಲಿ ಕೆಲಸ ಮಾಡಿದ್ರು ಬ್ರಹ್ಮಗಂಟುಗೆ. ಅವ್ರು ನಮ್ಮ ಜೊತೆ ಇಲ್ಲ, ಇಲ್ಲಿ ಇರ್ಬೇಕಾಗಿತ್ತು ಅವರು. ದ ಸಿಂಪಲ್ ಮ್ಯಾನ್ ಅಂಡ್ ವೆರಿ ಹಾರ್ಡ್ ವರ್ಕಿಂಗ್. ಸಿಂಪಲ್ ಹೆಂಗಂತಂದ್ರೆ ಅವ್ರ ಪ್ಲೇಟ್ನ ಅವ್ರು ತೊಳ್ಕೊಂಬಂದು ಎಲ್ಲ ಟೆಕ್ನಿಷಿಯನ್ ಜೊತೆ ಕೂತು ಊಟ ಮಾಡಿ, ಅಷ್ಟೊಂದು ಸಿಂಪಲ್ ಆಗಿ ಎಲ್ಲರ ಜೊತೆ ಮಾತಾಡ್ಕೊಂಡು ಕತೆ ಹೇಳ್ಕೊಂಡು ಹಾರ್ಡ್ ವರ್ಕಿಂಗ್ ಅಂತಂದ್ರೆ ಇತ್ತೀಚೆಗೆ ನಾವು ಮೈಕ್ರೋ ಸೀರೀಸ್ ಎಲ್ಲ ಕೆಲಸ ಮಾಡಿದ್ವಿ. ನಮ್ಮ ಕಾರ್ತಿಕ್ ಸರ್ ಅಲ್ಲಿ ಕೂತಿದ್ದಾರೆ, ಬಿಗ್ ಬಾಸ್ ಮ್ಯಾನೇಜರ್ ಕೂತಿದ್ದಾರೆ. ಅಷ್ಟು ಹಾರ್ಡ್ ವರ್ಕಿಂಗ್ ಅಂತಂದ್ರೆ 6 to 2 ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೂ ಕೆಲಸ ಮಾಡಿ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಮತ್ತೆ 6 to 2 ಅಷ್ಟು ಹಾರ್ಡ್ ವರ್ಕಿಂಗ್ ಪರ್ಸನ್. ಸಿನಿಮಾ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟರೆ ತುಂಬಾ ಒಂದು ಕ್ಷಣ, ಒಂದು ಕಣ್ಣು ಮುಚ್ಚಿ, ಒಂದು ಅವ್ರವ್ರ ಜಾಗದಲ್ಲೇ ಒಂದು ಕಣ್ಣು ಮುಚ್ಚಿ ಮೌನಾಚರಣೆ ಮಾಡ್ಬೇಕು ನನ್ನ ಆಸೆ. ಸರ್, ನಾಗುಗೆ ವಧು ಬೇಕಾಗಿದೆ. ಇದು ಬರೇ ಇಟ್ಸ್ ನಾಟ್ ಜಸ್ಟ್ ಅನ್ ಎಂಟರ್ಟೈನ್ಮೆಂಟ್, ಇಟ್ಸ್ ಅನ್ ವಾಯ್ಸ್ ಆಫ್ ಸೊಸೈಟಿ. ಒಂದು ಧ್ವನಿ, ಸಮಾಜದ ಧ್ವನಿ. ಈ ಧ್ವನಿ ಪ್ರತಿಯೊಬ್ಬ ಜನ, ಕರ್ನಾಟಕ ಜನ ಅವ್ರ ಹೃದಯ ಮುಟ್ಟಬೇಕು. ಈ ಕೆಲಸ ಮಾಧ್ಯಮ ಮಿತ್ರರು ಮಾಡೇ ಮಾಡ್ತಾರೆ, ದಯವಿಟ್ಟು ಮಾಡಬೇಕು. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಅದ್ರ ಜೊತೆಗೆ ಇವತ್ತು ನಮ್ಮ ಜೊತೆಗೆ ನಾಗಲಕ್ಷ್ಮಿ ಚೌಧರಿ ಮ್ಯಾಮ್ ಅವರು, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಸಮಾಜದ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಚೌಧರಿ ಮ್ಯಾಮ್ ಅವರು. ಇವತ್ತು ಒಬ್ಬ ಪೊಲಿಟಿಷಿಯನ್ಗಿಂತ 100ರಷ್ಟು ಜಾಸ್ತಿ ಕೆಲಸ ಸ್ಪಾಟ್ ಅಲ್ಲಿ ಮಾಡಿ ಒಂದು ಹೆಣ್ಮಕ್ಳಿಗೆ, ವೃದ್ಧರಾಗ್ಲಿ, ವಯಸ್ಸಿಗರಾಗ್ಲಿ, ಚಿಕ್ಕ ಮಕ್ಕಳಾಗಿ ಅವ್ರಿಗೆ ಹೆಗ್ಲಿಗೆ ನಿಂತವ್ರವರು ನಾನು ಕಣ್ಣಾರೆ ಕಂಡಿದ್ದೀನಿ. ಹಾಗೆ ಎಲ್ಲ ಸಹ ಕಲಾವಿದರಿಗೆ, ಮ್ಯಾಮ್ ಅಪೂರ್ವ ಮ್ಯಾಮ್, ರೇಖಾದಾಸ್ ಮ್ಯಾಮ್, ಸೋನಿಕ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಂಡ್ RK ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನನಗೆ ಮಗು ತರ ನೋಡ್ಕೊಂಡಿದ್ದಾರೆ. ಇವತ್ತೇ ನನ್ನ ಪರಿಚಯ ಇಲ್ಲ, 8 ವರ್ಷದ ಪರಿಚಯ. ಶೂಟಿಂಗ್ ಅಲ್ಲಿ ಕೂಡ ಹೆಜ್ಜೆಗೂ ನನಗೆ ಮಗು ತರ ನೋಡ್ಕೊಂಡಿದ್ದಾರೆ. ಇನ್ನೊಂದು ಸ್ಪೆಷಲ್ ಆಗಿ ನಾನು ಹೇಳ್ಬೇಕಂದ್ರೆ ನಮ್ಮ ಅಪ್ಪ ಅಮ್ಮ ಈ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ರು, ನೀವು ರಿಲೀಸಿಗೂ ಕಾಯ್ತಾ ಇದ್ದಾರೆ. ನನ್ನ ವೈಫು, ಅವ್ರ ಬಗ್ಗೆ ಹೇಳಕ್ಕೆ ಆಗಲ್ಲ, ಹೆಜ್ಜೆಗೂ ನನ್ನ ಜೊತೆ ಇದ್ದಾರೆ. ಇದು ನಾನು ಮಾತಾಡ್ಲೇಬೇಕು ಸರ್, ಯಾಕಂತಂದ್ರೆ ಐ ಹ್ಯಾವ್ ಕಮ್, ಅದ್ರ ಜೊತೆ ಅದು ಬಂದಿದ್ದೀನಿ ನಾನು ಮಾತಾಡಬೇಕಿತ್ತು, ಮಾತಾಡಿದೆ. ಎಲ್ಲ ಕಲಾ ರಸಿಕರಿಗೆ, ಎಲ್ಲ ಆತ್ಮೀಯರು ಬಂದಿರುವಂತವ್ರಿಗೆ, ಹಾಗೆ ಕಲಾವಿದರಿಗೆ, ತಂತ್ರಜ್ಞರಿಗೆ ಎಲ್ರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನನಗೆ ತುಂಬಾ ಖುಷಿ ಆಗ್ತಿದೆ ಇವತ್ತು ನಿಮ್ಮೆಲ್ಲರ ಮಧ್ಯೆ. ಜೊತೆಗೆ ತುಂಬಾ ಖುಷಿ ಏನಪ್ಪಾ ಅಂದ್ರೆ ಚೇತನ್ ಕುಮಾರ್ ಸರ್ ಬಂದಿದ್ದಾರೆ ಅಂತ. ನಾನು ವೆಂಕಟೇಶ್ ಸರ್ ಹತ್ರ ಹೇಳಿದೆ, ವೆಂಕಟೇಶ್ ಸರ್ಗೆ ಯಾವಾಗ್ಲೂ ನನ್ನನ್ನ ಅವರು ಅಷ್ಟೇನೆ, ನಮ್ಮ ಹುಡುಗ, ನೀವು ನಮ್ಮ ಹುಡುಗ ಕಣ್ರಿ ನೀವು, ರಾಜು ಬನ್ರಿ ನಮ್ಮ, ಅದೇ ಮಾತು ಯಾವಾಗ್ಲೂ ಹೇಳುವಂತದ್ದು. ರಾಜು ಶಾಲಾಗೆ ಫಸ್ಟ್ ಶಾಲಾಗೆ